me forever on fire. ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಗಳ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಜಾಮೀನನ್ನು ಕೊಡಲಾಗಿದೆ. ಅಂದ್ರೆ 55 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ, ಮೆರವಣಿಗೆಗೆ ಅಡ್ಡಿ ಮಾಡಿದ್ದಾರೆ ಎನ್ನುವಂತ ಕಾರಣಕ್ಕೆ 55 ಜನ ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರಾಗಿದೆ. ಮಂಡ್ಯದ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಬೇಲ್ ಕೊಡಲಾಗಿದೆ. ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಮಂಡ್ಯ ಜೈಲಿನಲ್ಲಿದ್ರು ಈ ಆರೋಪಿಗಳು. ಇವತ್ತು ನಾಳೆ ಸರ್ಕಾರಿ ರಜೆ ಇರೋದ್ರಿಂದ ಸೋಮವಾರ ರಿಲೀಸ್ ಆಗ್ತಾರೆ. ಅಂದ್ರೆ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಅವತ್ತಿನ ದಿನ 55 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಅಂದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಮೆರವಣಿಗೆ ಸಂದರ್ಭದಲ್ಲಿ ಅನೇಕರು ಕಲ್ಲು ತೂರಾಟ ಮಾಡಿದ್ರು, ಪೆಟ್ರೋಲ್ ಬಾಂಬ್ ಎಸೆದಿದ್ರು, ಅನೇಕ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು. ಎಲ್ಲ ಕೃತ್ಯಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಯಾರ್ಯಾರು ಸಿಕ್ಕಿದ್ರು ಆರೋಪಿಗಳು ಅವರನ್ನೆಲ್ಲ ಕೂಡ ಅರೆಸ್ಟ್ ಮಾಡಿದ್ರು, ತನಿಖೆ ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ 55 ಜನ ಆರೋಪಿಗಳಿಗೂ ಕೂಡ ಈಗ ಬೇಲ್ ಸಿಕ್ಕಿದೆ. ಆದರೆ ಇವತ್ತು ನಾಳೆ ಸರ್ಕಾರಿ ರಜೆ ಇರೋದ್ರಿಂದ ಸೋಮವಾರ ಇವರೆಲ್ಲರೂ ಕೂಡ ರಿಲೀಸ್ ಆಗ್ತಾರೆ. ಮಂಡ್ಯದ ಜೈಲಿನಲ್ಲಿ ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಕೂಡ ಇವರಿದ್ರು. ಈಗ ಸದ್ಯಕ್ಕೆ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಏನಿದೆ, ಮಂಡ್ಯದ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಈಗ ಆದೇಶ ಕೂಡ ಬಂದಿರುವಂಥದ್ದು. ಇವರು 55 ಜನ ಆರೋಪಿಗಳಿಗೂ ಕೂಡ ಬೇಲ್ ಮಂಜೂರು ಆಗಿದೆ. ಇವರನ್ನ ರಿಲೀಸ್ ಮಾಡೋದಕ್ಕೆ ಇವತ್ತು ನಾಳೆ ಸರ್ಕಾರಿ ರಜೆ ಇರೋದ್ರಿಂದ ಸೋಮವಾರ ರಿಲೀಸ್ ಮಾಡ್ತಾರೆ. ಮಂಡ್ಯದ ನಾಗಮಂಗಲದಲ್ಲಿ ಯಾವ ರೀತಿಯಾಗಿ ಗಲಾಟೆ ಆಗಿತ್ತು, ಯಾವ ರೀತಿ ದೊಂಬಿ ಎಬ್ಸಿದ್ರು, ಯಾವ ರೀತಿ ಕಲ್ಲು ತೂರಾಟ ಮಾಡಿದ್ರು, ಮನೆ ಅಂಗಡಿಗಳಿಗೆ ಕಲ್ಲು ತೂರಾಟ ಆಗಿತ್ತು, ಕೆಲ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು, ಇನ್ನೂ ಕೆಲವರ ಮೇಲೆ ಪೊಲೀಸ್ ಸಿಬ್ಬಂದಿಯ ಮೇಲೇ ಕಲ್ಲು ತೂರಾಟ ಆಗಿಬಿಟ್ಟಿತ್ತು. ಅವರು ಕೂಡ ಕೆಲವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ರು. ಇಂತಹ ಘಟನೆಗೆ ಸಂಬಂಧಪಟ್ಟಂತೆ ಈ 55 ಜನ ಆರೋಪಿಗಳನ್ನು ಅವತ್ತೇ ರಾತ್ರೋರಾತ್ರಿನೇ ಅರೆಸ್ಟ್ ಮಾಡಲಾಗಿತ್ತು. ಕೆಲ ಹಿಂದೂ ಹಾಗೂ ಮುಸ್ಲಿಂ ಮಹಿಳೆಯರು ಕೂಡ ಅಲ್ಲಿ ಬಂದು ದೊಡ್ಡ ಡ್ರಾಮಾವನ್ನೇ ಮಾಡಿದ್ರು. ಅದೆಲ್ಲ ಘಟನೆಗಳನ್ನು ಕೂಡ ನೀವು ಗಮನಿಸಿದ್ದೀರಾ. ಸದ್ಯಕ್ಕೆ ಈ 55 ಜನ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಈ ಜಾಮೀನಿಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ನಾಳೆ 2 ದಿನ ಸರ್ಕಾರಿ ರಜೆ ಇರೋದ್ರಿಂದ ಇವತ್ತು ಇವರು ರಿಲೀಸ್ ಆಗಲ್ಲ, ನಾಳೆನೂ ಆಗಲ್ಲ. ಸೋಮವಾರ ಇವರನ್ನ ರಿಲೀಸ್ ಮಾಡಲಾಗುತ್ತೆ. ಒಟ್ಟು 55 ಜನ ಆರೋಪಿಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಕ್ಕಿದ್ದು. ಅಂದರೆ ಇಲ್ಲಿ ಕೋಮು ಗಲಭೆ ಆಗಿತ್ತು, 2 ಸಮುದಾಯಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ, ಕಿಚ್ಚು ಹಚ್ಚೋದಕ್ಕೆ, ದ್ವೇಷವನ್ನ ಬಿತ್ತೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಇತ್ತು. ಹೀಗಾಗಿ ಇವ್ರು ಕಲ್ಲು ತೂರಾಟ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಹಬ್ಬಕ್ಕೆ ಅಥವಾ ಇವರ ಮೆರವಣಿಗೆಗೆ ಸಂಬಂಧಪಟ್ಟಂತೆ ಅಡಚಣೆ ಮಾಡಿದ್ರು, ಪೆಟ್ರೋಲ್ ಬಾಂಬ್ ಎಸೆದಿದ್ರು, ಕೆಲ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು, ವ್ಯಾಪಾರಸ್ಥರಿಗೆ ನಷ್ಟವನ್ನುಂಟು ಮಾಡಿದ್ರು ಅನ್ನುವಂಥ ಈ ಆರೋಪಗಳ ಆಧಾರದ ಮೇಲೆ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ತನಿಖೆ ಕೂಡ ಈಗಾಗಲೇ ಮಾಡಿದ್ದಾರೆ. ಒಟ್ಟು ಈ 55 ಜನ ಆರೋಪಿಗಳು ಕೂಡ ಸೋಮವಾರ ರಿಲೀಸ್ ಆಗ್ತಿದ್ದಾರೆ.